ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಬಹಳ ಸಾರಿ ಕೆಸೆಟ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನೆನಪಿರುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ PGಗೆ ಸೇರ್ಕೊಂಡಿದ್ದೀರಾ ಅಥವಾ ಮೊದಲ ಬಾರಿಗೆ ಕೆಸೆಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗೋರಿದ್ದೀರಾ, ಸೊ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಕೆಸೆಟ್ 2026ಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 11 ಅಂದು ಎಕ್ಸಾಮಿನೇಷನ್ ಡೇಟ್ ಕೆಎದವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಕೆಸೆಟ್ ನ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಕೂಡ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ಗೆ ಇವಾಗಲಿಂದ ನೀವು ಪ್ರಿಪರೇಷನ್ ಅನ್ನ ಆರಂಭ ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ಇಲ್ಲಿ ಗೊತ್ತಿರುವ ಹಾಗೆ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ. ಪೇಪರ್ 1 ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ಅನ್ನು ಜಾಯಿನ್ ಆಗಿ ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದು. ಸೊ ಅದೇ ರೀತಿಯಾಗಿ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ಗೆ ಬಂದ್ರೆ ಇದು ಕಳೆದ ವರ್ಷದ ಪ್ಯಾಟರ್ನ್ ಆಗಿದೆ. ಸೊ ಇದೇ ಪ್ಯಾಟರ್ನ್ ಈ ವರ್ಷನೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಒಂದು ಕೆಸೆಟ್ ನಲ್ಲಿ ಈ ಒಂದು ಕೆಸೆಟ್ ಪ್ಯಾಟರ್ನ್ ಏನಿದೆ ಇದು ಕೂಡ UGC ನೆಟ್ ಪ್ಯಾಟರ್ನ್ ಅಂತಾನೆ ಇದೆ. ಸೊ ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತವೆ. ಸೇಮ್ UGC ನೆಟ್ ನಲ್ಲಿ ಕೂಡ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತವೆ. ಇಲ್ಲಿಯೂ ಕೂಡ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ. ಸೊ ಈ ಎರಡು ಪತ್ರಿಕೆಗಳಲ್ಲಿ ಎಲ್ಲಾ ಕ್ವಶನ್ಸ್ಗಳು ಕೂಡ ಬಹು ಆಯ್ಕೆ ಪ್ರಶ್ನೆಗಳೇ ಆಗಿರ್ತವೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ. ಸೊ ಈ ಪೇಪರ್ 1 100 ಅಂಕಗಳಿಗೆ ಇದ್ರೆ ಪೇಪರ್ 2 ಬಂದ್ಬಿಟ್ಟು 200 ಅಂಕಗಳಿಗೆ ಇರುತ್ತೆ. ಸೊ ಪೇಪರ್ 1 ನಲ್ಲಿ ನಿಮಗೆ 50 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ. ಸೊ ಅದೇ ರೀತಿಯಾಗಿ ಪೇಪರ್ 2 ನಲ್ಲಿ ನಿಮಗೆ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ಎಲ್ಲಾ ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ. ಸೊ ಒಟ್ಟು 150 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಸೊ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಸೊ ಈ ರೀತಿಯಾಗಿ ಒಟ್ಟು 300 ಅಂಕಗಳಿಗೆ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ. ಸೊ 3 ಗಂಟೆಯ ಒಂದು ಅವಧಿಯನ್ನ ಕೂಡ ಇಲ್ಲಿ ನಿಮಗೆ ನೀಡಿರುತ್ತಾರೆ. ಸೊ ಈ ರೀತಿಯಾಗಿ ಇದು ಒಂದು ಪೇಪರ್ 1 ಮತ್ತೆ ಪೇಪರ್ 2 ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ. ಸೊ ಅದೇ ರೀತಿ ಒಂದು ಪೇಪರ್ 1 ಗೆ ಬಂದಾಗ ಈ ಒಂದು ಪೇಪರ್ 1 ಗೆ ನಾವು ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳ ಒಂದು ಬೋಧನಾ ಕೌಶಲ್ಯ, ಸಂಶೋಧನಾ ಕೌಶಲ್ಯ ಮತ್ತೆ ಬೌದ್ಧಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ, ಜನರಲ್ ಪೇಪರ್ ಅಂತ ಕೂಡ ನಾವು ಕರಿತೀವಿ. ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ಜ್ಞಾನ, ಅವರ ಬೋಧನೆ ಮತ್ತೆ ಸಂಶೋಧನೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಸೊ ಇದು ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳೆಯುವ ಸಲುವಾಗಿ ಈ ಒಂದು ಪೇಪರ್ 1 ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಮೊದಲೇ ಹೇಳಿದಂತೆ ಇಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಸೊ ಈ ಒಂದು ಪೇಪರ್ 1 ನಲ್ಲಿ ಒಟ್ಟು 10 ಯೂನಿಟ್ಗಳಿದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಪೀಪಲ್ ಅಂಡ್ ಎನ್ವೈರನ್ಮೆಂಟ್, ಹೈಯರ್ ಎಜುಕೇಶನ್ ಸಿಸ್ಟಮ್, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಒಟ್ಟು 10 ಯೂನಿಟ್ಗಳಿದಾವೆ. ಪ್ರತಿಯೊಂದು ಯೂನಿಟ್ ನಿಂದ 5 ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ. ಒಟ್ಟು 50 ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿರಲಾಗುತ್ತೆ, 100 ಅಂಕಗಳು. ಸೊ ಅದೇ ರೀತಿ ಪೇಪರ್ 2 ಗೆ ನಾವು ವಿಷಯ ಪತ್ರಿಕೆ ಅಂತ ಕರಿತೀವಿ, ಸಬ್ಜೆಕ್ಟ್ ಪೇಪರ್ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿ ಯಾವ ಒಂದು ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತಾರೆ, ಆ ಒಂದು ವಿಷಯದಲ್ಲಿ ನೀವು ಅಪ್ಲೈ ಮಾಡ್ತೀರಾ, ಆ ಒಂದು ವಿಷಯದಿಂದನೇ ಒಟ್ಟು 100 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 100 ಪ್ರಶ್ನೆಗಳು ಕೂಡ ಇಲ್ಲಿ ಕಡ್ಡಾಯವಾಗಿರ್ತವೆ. ಸೊ ಇಲ್ಲಿ ಕೂಡ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನ ನೀಡಲಾಗಿರುತ್ತೆ, ಒಟ್ಟು 200 ಅಂಕಗಳು. ಸೊ ಈ ರೀತಿಯಾಗಿ ಪೇಪರ್ 1 100 ಅಂಕಗಳು, ಪೇಪರ್ 2 200 ಅಂಕಗಳು, ಒಟ್ಟು 300 ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇವಾಗ ಪೇಪರ್ 2 ನಲ್ಲಿ ನಿಮಗೆ ಏನು ಓದಬೇಕು ಏನಿಲ್ಲ ಸ್ವಲ್ಪ ಐಡಿಯಾ ಇದ್ದೇ ಇರುತ್ತೆ. ಯಾರೆಲ್ಲ PG ಅನ್ನ ಕಂಪ್ಲೀಟ್ ಮಾಡಿರ್ತೀರಾ, ಸೊ ಪೇಪರ್ 2 ಬಗ್ಗೆ ಜ್ಞಾನ ನಿಮಗೆ ಇರುತ್ತೆ. ಸೊ ಪೇಪರ್ 1 ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ. 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ. ನೋಟ್ಸ್ ಅನ್ನ ನೀಡ್ತೀವಿ. 5000+ MCQs PDF ಅನ್ನ ಕೊಡ್ತೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಈ ಆಪ್ ನಿಂದನೇ ನೀವು ಜಾಯಿನ್ ಕೂಡ ಆಗ್ಬೋದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಸೊ ಈ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.